ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗಂಗಣ್ಣ ಸಿದ್ದಾಪುರ ಮಾದಿಗ ದಂಡೋರ ಸಂಘಟನೆಯ ಕಾರ್ಯಾಧ್ಯಕ್ಷರು ಇವರ ನೇತೃತ್ವದಲ್ಲಿ ನಡೆದ ತಮಟೆ ಚಳುವಳಿ. ಮಾದಿಗ ದಂಡೋರ ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತಲು ಕನಕಗಿರಿ ಶಾಸಕ ಶಿವರಾಜ್ ಎಸ್ ತಂಗಡಗಿ ಮನೆಯ ಮುಂದೆ ತಮಟೆ ಚಳುವಳಿ ನಡೆಸಿದರು. ಬೆಳಗಾವಿ ಸಮಾವೇಶದ ಮೊದಲು ಕನಕಗಿರಿ ಶಾಸಕರ ಮನೆಯ ಮುಂದೆ ಡಿಸೆಂಬರ್ 15 ರಂದು ರವಿವಾರ ತಮಟೆ ಚಳವಳಿ ನಡೆಸಿ ವಿಧಾನಸೌಧದಲ್ಲಿ ಒಳ ಮೀಸಲಾತಿಯ ಪರವಾಗಿ ಧ್ವನಿ ಎತ್ತಲು ಆಗ್ರಹಿಸಿದರು. ಹರಿಯಾಣದ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ಮೊದಲ ವಾರದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬದ್ಧತೆ ತೋರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಅಧಿಕಾರಿ ಬಂದ ಮೊದಲ ವಾರದಲ್ಲೇ ಒಳ ಮೀಸಲಾತಿ ಜಾರಿ ಮಾಡುತ್ತೇವೆಂದು ಹಸಿಸುಳ್ಳು ಹೇರಿದ ಕಾಂಗ್ರೆಸ್ ನಾಯಕರು ಮಾದಿಗ ಜನತೆಯ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಮಾದಿಗ ಮತ್ತು ಉಪಜಾತಿಗಳ ಈ ಹೋರಾಟಕ್ಕೆ ಸಹಕಾರ ಕೊಡಬೇಕೆಂದು ಮಾದಿಗ ದಂಡೋರ ಸಂಘಟನೆಯ ಕಾರ್ಯಾಧ್ಯಕ್ಷರು ಗಂಗಣ್ಣ ಸಿದ್ದಾಪುರ ಎಲ್ಲರಲ್ಲಿ ವಿನಂತಿಸುತ್ತೇವೆ ಎಂದು ಶಾಸಕ ಶಿವರಾಜ್ ಎಸ್ ತಂಗಡಗಿ ಇವರಿಗೆ ಮನವಿ ಸಲ್ಲಿಸಿದರು. ನಂತರ ಮನವಿ ಸ್ವೀಕರಿಸಿದ ಶಾಸಕ ಶಿವರಾಜ್ ಎಸ್ ತಂಗಡಗಿ ಅವರು ಮಾದಿಗ ದಂಡೋರ ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತುತ್ತೇನೆ ಎಂದು ಭರವಸೆ ನೀಡಿದರು. ಬಳಿಕ ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ತಮ್ಮ ಚಿತ್ರಫೋಟೋಗಳೊಂದಿಗೆ ದುರ್ಗೇಶ್ ದೊಡ್ಮನಿ, ಸಂತೋಷ್ ಕನಕಗಿರಿ, ಸಮಾಜದ ಮುಖಂಡರುಗಳು ಹಾಗೂ ಇನ್ನೂ ಇತರರು ಮನಕ್ಕೆ ಸಂತಸ ಮೂಡಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹಾದೇವ್ ಬಡಿಗೇರ್ ಮಾದಿಗ ದಂಡೋರ ಗಂಗಾವತಿ ತಾಲೂಕು ಅಧ್ಯಕ್ಷರು, ಶಾಂತಪ್ಪ ಬಸಿರಿಗಿಡ ಮಾದಿಗ ಸಮಾಜದ ಮುಖಂಡರು, ಶಿವಪ್ಪ ಇಲಿಗನೂರ್, ಶರಣಪ್ಪ, ಮೌನೇಶ್ ಬಜರಂಗಿ, ಆಂಜನೇಯ ಇಲಿಗನೂರ್, ಗಂಗಪ್ಪ ಇತರರು ಇದ್ದರು. ಒಕ್ಕೂಟ ಎಲ್ಲ ಸಂಘಟನೆ ಯಾವ ಶಾಸಕರ ಮನೆ ಮುಂದೆ ನಿನ್ನೆನ ಕೊಟ್ಟಿದ್ದಾರೆ ಮನವಿ ಪತ್ರ. ಅದು ನಮ್ಮ ಒಳ ಮೀಸಲಾತಿ ಬಗ್ಗೆ ನ್ಯಾಯಬದ್ಧವಾಗಿ ಹೋರಾಟವನ್ನು ಮಾಡ್ಕೊಂತ ಬಂದೈತಿ. ಮಾದಿಗ ದಂಡೋರಾಗಿರಲು ಮತ್ತು ಮಾದಿಗ ಸಮುದಾಯದ ಹೋರಾಟಗಾರರು, ಹಿರಿಯರಾಗಿರಲು, ಬುದ್ಧಿಜೀವಿಗಳಾಗಿರಲು ಎಲ್ಲರೂ ಇವತ್ತು ನಾವು ಕೇಳ್ತದ್ದು ನ್ಯಾಯ ಅಂದರೆ ನಾವು ಯಾರಿಗೆ ವಿರುದ್ಧವಾಗಿ ನಾವು ಕೇಳೋಕಚ್ಚಿಲ್ಲ. ನಮಗೆ ಒಳ ಮೀಸಲಾತಿ ಬಗ್ಗೆ ಜನಗುಣ ಆಧಾರ ತಕ್ಕಂಗೆ, ಆ ಸಂಖ್ಯೆ ತಕ್ಕಂಗೆ ನಾವು ಮೀಸಲಾತಿ ಕೇಳ್ತೀವಿ. ನಾವು ಯಾರ ಬಗ್ಗೆ ನಾವು ಟೀಕೆ ಮಾಡ್ತಾ ಇಲ್ಲ. ನಮ್ಮ ಪಾಲು ಏನಿವತ್ತು ಸದಾಶಿವ ವರದಿ ಏನು ಹೇಳ್ತೈತಿ, ಆ ಒಳ ಮೀಸಲಾತಿ ಬಗ್ಗೆ ಜನಗುಣ ಆಧಾರ ಮೇಲೆ ಆ ಸಂಖ್ಯೆ ತಕ್ಕಂಗೆ ನಮಗೆ ಮೀಸಲಾತಿ ಕೊಡಂತ ಕೇಳ್ತಾ ಇದ್ದೀವಿ. ನಾವು ಯಾವ ಮತ್ತು ಇದ್ರಾಗ ನಮ್ಮ ಅಣ್ಣತಮ್ಮಳಾಗಿರ್ತಕ್ಕಂಥ ಎಲ್ಲ ಏನು ಇವಾಗ ಎಸ್ ಸಿ ಒಳಗೆ ಬರ್ತಂಥ ನಮ್ಮ ಅಣ್ಣತಮ್ಮಳಾಗಿರ್ಬೋದು, ಅವರು ಕೂಡ ಅವ್ರ ಪಾಲು ಅವ್ರು ತಗಲ್ಲ, ನಮ್ಮ ಪಾಲು ನಮಗೆ ಮಾದಿಗರಿಗೇನು ಪಾಲು ಏನು 6% ಐತಲ್ಲ ಅದನ್ನು ಕೊಟ್ಟರು ಸಾಕಂತ ಹೇಳ್ತೀವಿ. ನಾವು ನಿನ್ನ ಒಂದಿಗೆ ನಾವು ಯಾವ ಸಂಘಟನೆಗಳಿಗೆ ಮತ್ತು ಯಾವ ಒಂದು ಹಲವಾರು ಹೋರಾಟಗಳು ಮಾಡ್ಕೊಂತ ಬಂದರೂ ಕೂಡ ನಾವು ಒಂದು ಸರ್ಕಾರಕ್ಕೆ ನಯ ಪೈಸೆ ನಷ್ಟ ಇಲ್ಲದಂತ ಮಾಡ್ಕೊಂತ ಬಂದೈತಿ. ಮಾದಿಗ ದಂಡೋರಾಗಿರಲು ಮತ್ತು ಮಾದಿಗ ಸಮುದಾಯದ ಹಿರಿಯರಾಗಿರಲು ಎಲ್ಲ ಹೋರಾಟಗಾರ ಸಂಘಟನೆಗಳಾಗಿರ್ಬೋದು. ಇವತ್ತು ನಮಗೆ ನಮ್ಮ ಪಾಲು ಇವತ್ತು ನಮಗೆ ನಮ್ಮ ಕಾಟಗಿ ಕನಕಗಿರಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಮ್ಮ ಶಿವರಾಜ್ ತಂಗಡಗಿ ಸಾಹೇಬರು ನಮಗೆ ನಾಳೆ ನಡೀತಕ್ಕಂಥ ಅಧಿವೇಶನದಲ್ಲಿ ಅದು ನಮ್ಮ ದನಿ ಎತ್ತಬೇಕು, ನಮ್ಮ ಪಾಲು ನಮಗೆ ಕೊಡಿಸ್ಬೇಕಂತೇಳಿ ನಾವು ಶಿವರಾಜ್ ತಂಗಡಗಿ ಸಾಹೇಬರಿಗೆ ನಾವು ಕೈ ಮುಗಿದು ಕೇಳ್ಕೊಂತಿದ್ದೀವಿ. ಮತ್ತು ನಾವೇನು ನ್ಯಾಯಬದ್ಧವಾಗಿ ನಮ್ಮ ಪಾಲು ಕೇಳ್ತಾ ಇದ್ದೀವಿ. ಯಾವುದೋ ಒಂದು ಇದು ತಾರತಮ್ಯ ಇಲ್ಲ ಅಂತ ಹೇಳಿ ನಮ್ಮ ಶಿವರಾಜ್ ತಂಗಡಿ ಸಾಹೇಬರು ನಮಗೆ ನಮ್ಮ ಮಾದಿಗರ ಪರವಾಗಿ ದನಿ ಎತ್ತಬೇಕಂತೇಳಿ ಅವರಿಗೆ ನಾವು ಮತ್ತೊಂದು ಬಾರಿ ಕೈ ಮುಗಿದು ಹೇಳ್ತಿದ್ದೀನಿ. ಜೈ ಜಾಂಬವಂತ, ಜೈ ಅಂಬೇಡ್ಕರ. ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆ ಒಕ್ಕೂಟ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಡಿಸೆಂಬರ್ 15ರಂದು ನಾವು ಶಿವರಾಜ್ ತಂಗಡಿ ಸಾಹೇಬ್ರ ಅವರಿಗೆ ಒಂದು ಮನವಿ ಪತ್ರ ಕೊಡಲಾಗುತ್ತಿದೆ. ಮನವಿ ಏನೆಂದರೆ, ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಜಾರಿ ಮಾಡಿರುವ ಸದಾಶಿವ ಆಯೋಗ ಒಳ ಮೀಸಲಾತಿ ಆಯಾ ರಾಜ್ಯಗಳಿಗೆ ಜನಸಂಖ್ಯೆ ಅನುಗುಣವಾಗಿ ಜಾರಿ ಮಾಡಿದಂಥ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಆದೇಶ ನೀಡುತ್ತದೆ. ಆದೇಶ ನೀಡಿ ಸುಮಾರು 4 ತಿಂಗಳು ಆದರೂ ಸಹ ಈ ಸರ್ಕಾರ ಸದಾಶಿವ ಆಯೋಗ ಜಾರಿ ಮಾಡಿರುವುದಿಲ್ಲ. ಹಾಗಾಗಿ ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ನಮ್ಮ ಕನಕಗಿರಿ ಕ್ಷೇತ್ರದ ಶಿವರಾಜ್ ತಂಗಡಿ ಸಾಹೇಬರು ನಮ್ಮ ಮಾದಿಗರ ಪರವಾಗಿ ಧ್ವನಿ ಎತ್ತಿ ನಮ್ಮ ಸದಾಶಿವ ಆಯೋಗದ ಬಗ್ಗೆ ಮಾತಾಡಬೇಕೆಂದು ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಸಾಹೇಬರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಜೈ ಅಂಬೇಡ್ಕರ, ಜೈ ಮಂದಕೃಷ್ಣಣ್ಣ. 15/12/2024 ನಾವು
ನಮ್ಮ ಕ್ಷೇತ್ರದ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಯವರಿಗೆ ನಾವು ಮನವಿಯನ್ನು ಕೊಡ್ತಿದ್ದೇವೆ. ಯಾಕಂದ್ರೆ ನಿನ್ನೆ ಕೊಡುವುದಿತ್ತು, 14ನೇ ತಾರೀಕಿನ ಕೊಡುತ್ತೆ. ಎಲ್ಲ ಶಾಸಕರಿಗೆ ನಮ್ಮ ಮಾದಿಗ ಸಮಾಜದವರು ಎಲ್ಲ ಕಡೆ ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ನಮಗೆ ಮುನ್ಸೂಚನವಾಗಿ ಗೊತ್ತಿರಲಿಲ್ಲ, ಹಂಗಾಗಿ ನಮಗೆ ವಿಳಂಬವಾಗಿದ್ದ ಕಾರಣಕ್ಕಾಗಿ ನಾವು ಇವತ್ತು ಕೊಡ್ತಿದ್ದೇವೆ. ದಯವಿಟ್ಟು ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ತಂಗಡಿ ಸಾಬ್ರವರು ಈ ಮನವಿಯನ್ನು ನಾವು ಕೊಡುವಂಥದ್ದು ಏನಪ್ಪ ಅಂತಂದರೆ, ಬೆಳಗಾವಿ ಸಮಾವೇಶನದಲ್ಲಿ ನಮಗೆ ಸಿಗಂಥ ಮೀಸಲಾತಿ, ಒಳ ಮೀಸಲಾತಿ ನಮಗೆ ಅಲ್ಲಿ ಸಮಾವೇಶನದಲ್ಲಿ ಧ್ವನಿ ಎತ್ತಿ ನಮ್ಮ ಮೀಸಲಾತಿಯನ್ನು ಕೊಡಿಸಿ ಅಂತ ನಾವು ಕೇಳ್ತಿದ್ದೇವೆ. ಈ ಸಮಯದಲ್ಲಿ ನಮ್ಮ ಸಂಘಟನೆಗಾರರು ಇಂದ ಎಲ್ಲ ಹೋರಾಟಗಾರರು, ಇಂದಿನ ಎಲ್ಲ ಹಿರಿಯ ಹೋರಾಟಗಾರರು ಒಳ ಮೀಸಲಾತಿಗಾಗಿ ಎಲ್ಲ ಹೋರಾಟವನ್ನು ಮಾಡಿದ್ದಾರೆ. ಇದುವರೆಗಾಲೂ ಯಾವ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಈಗ ನಾವು ಕೇಳಿಕೊಳ್ಳುವುದೇನಂತಂದ್ರೆ, ನಮ್ಮ ಸಮಾಜದ ವತಿಯಿಂದ, ಮಾದಿಗ ಸಮಾಜದ ವತಿಯಿಂದ ಕೇಳಿಕೊಳ್ಳುವುದೇನಂತಂದ್ರೆ, ನಮಗೆ ಸಿಗಂಥ ಒಳ ಮೀಸಲಾತಿ ನಮಗೆ ಅಷ್ಟು ಸಿಗಲ್ಲ ಅಂತ ಕೇಳಕತ್ತೀವಿ ಹೊರತಾಗಿ ನಾವು ಬೇರೆಯವ್ರದ್ದು ಕೇಳಿ ನಂಗೆ ಅವ್ರದ್ದು ಕೊಡ್ರಿ ಅಂತ ಕಳಿಸಿ ನಾವು ಯಾರ್ದು ಕೇಳ್ತಾ ಇಲ್ಲ. ನಮಗೆ ಸಿಗಂಥ ಮೀಸಲಾತಿ, ಒಳ ಮೀಸಲಾತಿ ಏನೈತೆ ಅಷ್ಟು ಮಾತ್ರ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ಈ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಸಾಬ್ರವರು ನಾವು ಮನವಿ ಮಾಡೋದು ಏನಂತಂದ್ರೆ, ದಯವಿಟ್ಟು ಇದನ್ನು ನ್ಯಾಯವನ್ನು ನಮಗೆ ಕೊಡಿಸ್ರಿ. ಸನ್ಮಾನ್ಯ ಶ್ರೀ ಇವರು ಮುಖ್ಯಮಂತ್ರಿ ಆದಂಥ ನಮ್ಮ ಸಿದ್ದರಾಮಯ್ಯ ಸರ್ ಅವರು ನಮಗೆ ಈ ಮನವಿ ಪತ್ರವನ್ನು ಸ್ವೀಕರಿಸಿ ಇದರ ಬಗ್ಗೆ ನ್ಯಾಯ ಕೊಡಿಸುವಂತ ನಾವು ಸಮಾಜ ವತಿಯಿಂದ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.